ನಂದು ಚಿಕ್ಕನಾಗನಹಳ್ಳಿ ತಾಲೂಕು ಅಂದಿನಕೆರೆ ಹೋಬಳಿ ಸೊಬ್ಬೇನಹಳ್ಳಿ ಗ್ರಾಮ. ನಾನು ಶ್ರೀ ಜಯಣ್ಣನ ಹತ್ರ ಕೆಲಸ ಮಾಡ್ತಿರ್ತೀನಿ. ಆ ಸಮಯದಲ್ಲಿ ಅರ್ಧ ಕೆಲಸ ಇರುತ್ತೆ. ಪೆಟ್ರೋಲ್ ಹೊಡ್ಕೊಂಡು ಅರ್ತ್ ವರ್ಕ್ ಮಾಡ್ಕೊಂಡು ಕಾಂಕ್ರೀಟ್ ಹಾಕ್ಸ್ಕೊಂಡು ಕೆಲಸ ಮಾಡಿಸ್ತಾ ಇರ್ತೀನಿ. ಜಯಣ್ಣ ಅದಕ್ಕಿಂತ 3 ದಿನ ನನಗೆ ಮುಂಚೆ ಪರಿಚಯ ಆಗ್ತಾರೆ, ನಮ್ಮವರು ಅಂತ. ಅವ್ರ ಜೊತೆಯಲ್ಲಿ 3 ದಿನ ಮುಂಚೆ ಪರಿಚಯ ಮಾಡ್ಕೊಂಡಾದ್ಮೇಲೆ ನನ್ನ ಕೆಲಸ ಐತೆ ಮಾಡುವಂತಾರೆ ಅವರು. ನಾನು CC ರೋಡು, ಡ್ರೈನು, ಪ್ಲಸ್ಸು ಅರ್ತ್ ವರ್ಕ್ ಮಾಡ್ಕೊಂಡು ಎಲ್ಲ ಕೆಲಸವನ್ನು ಕಾಂಕ್ರೀಟನ್ನು ಮಾಡಿಕೊಡ್ತೀನಿ. ಅವ್ರ ಕೆಲಸಕ್ಕೆ ಮೆಟೀರಿಯಲ್ ಹೊಡಿರ್ತೀನಿ. 9 ಲಕ್ಷ ಚಿಲ್ಲರೆ ಇರ್ತದೆ. ನನಗೆ ಅದೇ ಟೈಮಲ್ಲಿ ನಾವು ಸ್ವಸ್ಥ ಹೋಗ್ತಾರೆ. ಬೇಲ್ ಕೊಡಿಸ್ತೀನಿ ನಿನಗೆ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಹಿಂಗೆ ಲಾಯರ್ ಭಾರಿ ಪರಿಚಯ, ನನಗೆ CM ಆಫೀಸ್ ಪರಿಚಯ. ನಂಗೆ CM ಯಾವಾಗಲೂ ಟ್ರಾನ್ಸ್ಫರ್ ಲಿಂಕಿಂಗ್ ಅಂತ ನಮ್ಗೆ ಇಲ್ದು ಅರ್ಧ ತುಂಬಿಡ್ತಾರೆ ನಮ್ಮ ತಲೆಗೆ. ನಾನು ನಿಜ ಅಂತ ನಂಬಿಬಿಟ್ಟು ಬೇಲ್ ಮಾಡ್ಸೋಕ್ಕಂತ 4.5 ಲಕ್ಷ ದುಡ್ಡು ಕೊಡ್ತೀನಿ. 4.5 ಲಕ್ಷ ದುಡ್ಡು ಕೊಟ್ಟ ನಂತರ ನಾನು ಲೆಕ್ಕ ಬರ್ಕೊಳ್ಳೋಣ, ನನ್ನೆಲ್ಲ ಕೆಲಸದ್ದು ಎಷ್ಟಾಗುತ್ತೆ ನಿನ್ನ ಹತ್ರ ನನಗೆ ಬೇಲ್ ಮಾಡಿಸಿರೋದು ಬರ್ತೀವಿ ಅಂತ ಹೇಳ್ತಾನೆ. ಎಲ್ಲ ಆದಮೇಲೆ ನಾನು ಲೆಕ್ಕ ಕೇಳ್ತೀನಿ. ನನಗೆ ಬೇಲ್ ಆಗುತ್ತೆ, ನಾನು ಲೆಕ್ಕ ಕೇಳ್ತೀನಿ. 20 ಲಕ್ಷ ಲೆಕ್ಕ ಹೇಳ್ತಾರೆ ನನಗೆ. ನಾನು 20 ಲಕ್ಷ ಕೇಳಿದ ತಕ್ಷಣ ನನಗೆ ಶಾಕ್ ಆಗ್ಬಿಡ್ತದೆ. ಆಯಿತು ಅಂತ ಸಿಂಕಾಗ್ತೀನಿ. ಅವಾಗ ಸಿಂಕಾಗಿ ಎಲ್ಲ ಮಾಹಿತಿ ಕಲೆ ಹಾಕ್ತೀನಿ. ನಾನು ಏನೇನು ಮಾಹಿತಿ, ಯಾರೆಲ್ಲ ಎಷ್ಟೆಷ್ಟು ಕೊಟ್ಟಾರೆ ಪೂರ್ತಿ ಪ್ರೂಫ್ ಬೇಕಲ್ಲ ನನಗೆ. ಇವ್ರನ್ನ ಅಪರಾಧ ಮಾಡೋಕ್ಕೆ ಪ್ರೂಫ್ ಸಿಕ್ಕಕ್ಕೆ ನಾನೇನು ಮಾಡ್ತೀನಿ, ಪೂರ ತುಮಕೂರು ಎಲ್ಲ ಕ್ಲೀನಾಗಿ ಮಾಹಿತಿ ಕಲೆ ಹಾಕ್ಕೊಂಬರ್ತೀನಿ. ಹೋಗಿ ಆ ಮಾಹಿತಿನಲ್ಲಿ 95,000 ಲಾರಿ ಕೊಟ್ಟಿರ್ತಾರೆ. ಇನ್ನು ಉಳಿದಿರೋ ದುಡ್ಡು ಇವ್ರ ಕಡೆನೇ ಇರ್ತದೆ. ಇದಕ್ಕೆ ನನಗೆ ಇನ್ನು 15.5 ಲಕ್ಷ ನೀವು ಕೊಡಬೇಕು ಅಂತ ಫೋನ್ ಮೇಲೆ ಟಾರ್ಚರ್ ನನ್ನ ಹತ್ರ ರೆಕಾರ್ಡಿಂಗು ಇದೆ. ಅವ್ರಿಗೆ ಮೆಟೀರಿಯಲ್ ಹೊಡೆದಿರೋದು ಪ್ರೂಫ್ ಇದೆ ನನ್ನ ಹತ್ರ. GST ಬಿಲ್ ಇದೆ, ಪರ್ಮೆಂಟ್ ಇದೆ, ಕೆಲಸ ಮಾಡಿರೋ ಫೋಟೋಸ್ ಇದೆ, ಗಾಡೀಲಿ GPS ಇದೆ, ಎಲ್ಲ ಅನ್ಲೋಡ್ ಆಯಿತು ಅಂತ ಎಲ್ಲ ಇದೆ. ಆ ದುಡ್ಡು ನಾನು ಎಲ್ಲರ ಈಗ ಮಾರ್ಚ್ 1ನೇ ತಾರೀಕಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಆಗುತ್ತೆ. ಅವತ್ತು ಬರ್ಕೊಡ್ತಾರೆ ಇವರು. ನನಗೇನಂತ ಬರ್ಕೊಡ್ತಾರೆ, ಮಾರ್ಚ್ 1ನೇ ತಾರೀಕು ನೀನು ಕ್ಲಿಯರ್ ಮಾಡ್ತೀನಿ ಅಂತ ಸಿಬ್ಬಂದಿ ಮುಂದೆ ಬರ್ಕೊಡ್ತಾರೆ. ಮಾರ್ಚ್ 1ನೇ ತಾರೀಕು ಕಳೆದ ಮೇಲೆ ಎಲ್ಲರೂ ಫೋನ್ ಮಾಡ್ತಾರೆ, ಯಾವುದು ಫೋನ್ ರಿಸೀವ್ ಮಾಡಲ್ಲ. ಸಿರಾ ರೋಡಲ್ಲಿ ಬರ್ತಾ ಇರ್ತಾರೆ. ಆ ಕಡೆಯಿಂದ ಹೊಸ ತಾಲೂಕು ಆಫೀಸ್ ಮುಂದ್ಗಡೆ ಸಿಗ್ತಾರೆ ನನಗೆ. ನಾನು ನೋಡ್ತೀನಿ, ಕಾರ್ ಸೈಡ್ಗೆ ಹಾಕಿ ರಿಸರ್ಚ್ ಮಾಡ್ತಿರ್ತಾರೆ. ನಾನು ಹೋಗಿ ಸೈಡ್ಗೆ ಹಾಕ್ಬಿಟ್ಟು ಯಾಕೆ ಕಾಣ ಹಿಂಗೆ ಅಂತ ಕೇಳಿದಾಗ ಇವರು ನನ್ನ ಹೊಡೆಯೋಕ್ಕೆ ಬಂದಾನೆ, ಉಸಿರು ಕಟ್ಟು ಸಾಯಿಸೋಕ್ಕೆ ಬಂದಾನೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. 112ಗೆ ಫೋನ್ ಮಾಡ್ತಾರೆ. ಪೊಲೀಸ್ನವ್ರು ಬರ್ತಾರೆ. ಅವ್ರು ಸತ್ಯವನ್ನು ನೋಡ್ತಾರೆ. ನೋಡ್ಕೊಂಬಿಟ್ಟು ಬರೀ ಸ್ಟೇಷನ್ ಹತ್ರ ಇಬ್ಬರನ್ನೂ ಕರ್ಕೊ ಹೋಗ್ತಾರೆ. ಅವ್ರದ್ದು ಕೇಸ್ ತಗೊಂತಾರೆ, ನಮ್ಮದು ಕೇಸ್ ತಗೊಂತಾರೆ. ಇಬ್ಬರ ಮೇಲೂ ಇವರೇ FIR ಮಾಡಿಕೊಡ್ತಾರೆ. ಯಾರ ಮೇಲೆ? ನನ್ನ ಮೇಲೆ ಫಸ್ಟ್ ಇವ್ರು FIR ಮಾಡಿಸ್ತಾರೆ. ಯಾರು? ಜಯಣ್ಣರು. ಅದಕ್ಕೆ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ನಮ್ಮದು FIR ಆಗಬೇಕು ಅಂತ. ಯಾಕೆಂದರೆ ನನಗೆ ಸತ್ಯ ಬೇಕಷ್ಟೇ. ಇಲ್ಲಿ ದುಡ್ಡನ್ನು ನಾನು ಕೂಲಿ ಮಾಡಿರೋ ದುಡ್ಡನ್ನು ಕೇಳಿರೋದು. ಅವ್ರ ದುಡ್ಡು ನನಗೆ ಬೇಡ. ನನ್ನ ಹತ್ರ ಪ್ರೂಫ್ ಇದೆ. ಅವ್ರಿಗೆ ನಾನು 10 ಲಕ್ಷ ಕೊಡಬೇಕಂತ ಅವ್ರು ಪ್ರೂಫ್ ತಗೊಂಬರ್ರಿ, ನಾನು ಕೊಡ್ತೀನಿ. ಅವ್ರಿಗೆ 15.5 ಲಕ್ಷ ನಾನು ಏನು ಕೇಳ್ತಾರೆ ಕೊಡಿ, ನಾನು ಕೊಡ್ತೀನಿ. ಇಲ್ಲ ಅಂತ ಹೇಳೋದು. ನನಗೆ 20 ಲಕ್ಷನ ಸುಳ್ಳು ಲೆಕ್ಕ ಬರ್ದಿದ್ದಾರೆ. ಅದು ಯಾವುದು ಕೊಡ್ತೀನಿ ಅಂತ ಅದು ಹೇಳಲ್ಲ. ನನಗೆ ಲೆಕ್ಕ ಕೊಡೋಂದ್ರೂ ಕೊಡಲ್ಲ. ದುಡ್ಡು ಕೇಳೋಕ್ಕೆ ಹೋದರೆ ನನ್ನ ಮೇಲೆ ಕಂಪ್ಲೇಂಟು, ದೌರ್ಜನ್ಯ, ಅಲ್ಲಿ ಫೋನ್ ಮಾಡಿಸೋದು, ಇಲ್ಲಿ ಫೋನ್ ಮಾಡಿಸೋದು, ನನ್ನ ಮೇಲೆ ಧಮಕಿ ಹಾಕ್ತಾವ್ರಿ. ಹೆಂಗೆ ಬೇಕಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರಿ. ನಮಗೆ ಬೇಕಾಗಿರೋದು ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರೂ ಕೇಳ್ಕೊತಿದ್ದೀನಿ.